ನಮಸ್ಕಾರ ಎಲ್ರಿಗೂ. ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಮೇಲಲ್ಲೇ ನೋಡಿರ್ತೀರಾ ಯಾವ ಗಿಡಗಳಿದೆ ಇವತ್ತಿನ ವಿಡಿಯೋದಲ್ಲಿ ಅಂತ. ನೋಡೋಣ ಬನ್ನಿ. ತುಂಬಾ ವೆರೈಟಿ ಇರೋವಂತಹ ಗಿಡಗಳಿದೆ, ಮತ್ತು ವಾಸ್ತು ಗಿಡಗಳಿದೆ. ಅವು ಯಾವ ಗಿಡಗಳು ಅಂತಲೂ ನೋಡೋಣ. ಆರೋಗ್ಯ ನೋಡ್ಕೊಳ್ಳಿ ಅಂತಲೂ ಸಹ ನನಗೆ ಫೋನ್ ಮಾಡಿ ವಿಚಾರಿಸ್ತೀರಾ, ಮತ್ತು ಜಾನಿ ಹೆಂಗಿದ್ದಾನೆ ಅಂತಲೂ ವಿಚಾರಿಸ್ತೀರಾ. ತುಂಬ ಧನ್ಯವಾದಗಳು ನಿಮಗೆ. ನಾವು ಬೇರೆಯವ್ರನ್ನ ತುಳಿಯೋಕೆ ನೋಡಿದ್ರೆ ಭಗವಂತ ನಮ್ಮನ್ನು ತುಳಿಯೋದಕ್ಕೆ ಬೇರೆ ದಾರಿನ ಸೃಷ್ಟಿ ಮಾಡಿಟ್ಟಿರ್ತಾನಂತೆ. ನಾನು ನಂಬಿರೋದು ಭಗವಂತನ ಮಾತ್ರ. ಯಾವತ್ತೂ ನನ್ನ ಕೈ ಬಿಡಲ್ಲ, ನನ್ನ ನಂಬಿಕೆನೂ ನನಗಿದೆ. ಇದುವರೆಗೂ ಭಗವಂತ ನಾನು ಯಾವತ್ತೂ ಕೈ ಬಿಟ್ಟಿಲ್ಲ, ಮುಂದೇನೂ ಬಿಡಲ್ಲ. ಒಂದು ಗಾದೆನೇ ಇದೆ ನೋಡಿ, ಕೊಲ್ಲೋನೊಬ್ಬ ಇದ್ದರೆ ಕಾಯೋನೊಬ್ಬ ಇದ್ದೇ ಇರ್ತಾನೆ ಅಂತ. ಒಬ್ಬರನ್ನ ತುಳಿದು ನಾನು ಬದುಕಬೇಕು ಅನ್ನೋ ಸ್ವಾರ್ಥ ಇರುತ್ತಲ್ಲ, ಅದು ಯಾವತ್ತೂ ಶಾಶ್ವತವಾಗಿರೋದಿಲ್ಲ, ತಾತ್ಕಾಲಿಕ ಅಷ್ಟೇ. ನಮ್ಮಲ್ಲೊಂದು ನಿಯತ್ತು, ಒಳ್ಳೆತನ, ಶ್ರದ್ಧೆ ಅನ್ನೋದಿತ್ತು ಅಂದರೆ ಭಗವಂತ ನಮ್ಮನ್ನು ಕೈ ಹಿಡಿತಾನೆ. ನಾನು ಹೆಚ್ಚಾಗಿ ನಂಬಿರೋದು ದೇವರನ್ನ ಮಾತ್ರ ಅಷ್ಟೇ. ಮಂಗಳೂರವರು ನನಗೆ ಇದನ್ನು ವಿಡಿಯೋ ಕಳಿಸಿದ್ದಾರೆ ನೋಡಿ. ಅದು ಕೊರಿಯರ್ ಹಾಕಿದ್ನಲ್ಲ ನೋಡಿ, ಎಷ್ಟು ಚೆನ್ನಾಗಿ ಹೂವು ಅರಳಿದೆ, ತುಂಬ ಚೆನ್ನಾಗಿದೆ ಅಕ್ಕ ಗಿಡಗಳೆಲ್ಲ ಅಂತ ಅವರು ನನಗೆ ವಾಯ್ಸ್ ಮೆಸೇಜ್ ಹಾಕಿದರು. ಇನ್ನು ಈ ಗಿಡಗಳು ಬಳ್ಳಾರಿಯವರು ಪ್ರಭಾವತಿ ಅನ್ನೋರು 20 ದಾಸವಾಳ ಬುಕ್ ಮಾಡ್ಕೊಂಡಿದ್ದಾರೆ, ಮತ್ತು ಒಂದು ಸೇವಂತಿಗೆ ಕಡಿಮೆ ಬುಕ್ ಮಾಡ್ಕೊಂಡಿದ್ದಾರೆ ನೋಡಿ. ಅವ್ರ ಗಿಡ ತೆಗೆದಿಟ್ಟಿದ್ನಲ್ಲ ಅವರಿಗೆ ಅಂತ, ಆ ಗಿಡದಲ್ಲಿ ಅರಳಿರೋಂಥ ಹೂಗಳು ಇವೆಲ್ಲ ಬುಕ್ ಆಗಿರೋದು. ಅರಳಿರೋ ಹೂವು ನಾನೇನು ಗಿಡದಲ್ಲಿ ಬಿಡಲ್ಲ, ಹಾರ್ವೆಸ್ಟ್ ಮಾಡ್ಕೊಂಡ್ಬಿಡ್ತೀನಿ, ಪೂಜೆಗಾದರೂ ಬೇಕಾಗುತ್ತೆ ಅಂತ. ಇನ್ನು ನೋಡಿ ಈ ಗಿಡ ಎಷ್ಟಿರ್ಬೋದು ಹೇಳಿ ರೇಟು. ಈ ಗಿಡದ ರೇಟು 3000 ರೂಪಾಯಿ. ಇದ್ರಕ್ಕೆ ಏನೋ ಹೆಸ್ರು ಹೇಳಿದ್ರು ನನಗೆ ಅದು ಮರ್ತೇ ಹೋಯ್ತು. ಇದು ಎಲೆ ಕಾತಾಳೆ ಥರ ಎಲೆ ಇರುತ್ತೆ. ಹೂವಂತೂ ತುಂಬ ಚೆನ್ನಾಗಿದೆ. ಇದು 1 ತಿಂಗಳಾದ್ರೂ ಒಣಗೋದಿಲ್ವಂತೆ, ಇದೇ ರೀತಿಯೇ ಇರುತ್ತಂತೆ. ನೋಡಿ ತುಂಬಾ ಖುಷಿ ಆಯಿತು, ಚೆನ್ನಾಗಿದೆ. ಇನ್ನು ನೋಡಿ ಇದು ಸಿಂಗಲ್ ಪೆಟಲು, ಆವಾಗಲೇ ಪರ್ಪಲ್ಲು ಡಬಲ್ ಪೆಟಲ್ ನೀವು ನೋಡಿದ್ದೀರಾ, ಇದು ಸಿಂಗಲ್ಲು ತುಂಬ ಚೆನ್ನಾಗಿದೆ ನೋಡಿ. ಸೇಮ್ ಡಬಲ್ ಪೆಟಲಲ್ಲಿ ಯಾವ ಥರ ಕಲರ್ಗಳಿದೆ ಅದೇ ರೀತಿಯೇ ಇದೆ ನೋಡಿ. ಇದು ಸಿಂಗಲ್ಲು ತುಂಬ ಚೆನ್ನಾಗಿದೆ. ಬೇಕು ಅನ್ನೋರು ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಬುಕ್ ಮಾಡ್ಕೊಳ್ಳಿ. ಇನ್ನು ಇದು ಡಬಲ್ ಪೆಟಲು ನೋಡಿ, ಆವಾಗಲೇ ಸಿಂಗಲ್ ತೋರಿಸಿದ್ನಲ್ಲ ನೋಡಿ, ಸೇಮ್ ಕಲ್ಲರು, ಅಂದರೆ ಅದು ಸಿಂಗಲ್ಲು ಇದು ಡಬ್ಬಲು ಅಷ್ಟೇ ವ್ಯತ್ಯಾಸ ನೋಡಿ. ಕಲ್ಲರೆಲ್ಲ ಒಂದೇ ಇದೆ. ಇನ್ನು ನೋಡಿ ಈ ಕಲರಲ್ಲೂ ಅಷ್ಟೇ, ಇದು ಹಳದಿನಲ್ಲಿ ಒಂಥರ ಬಂದಿದೆ ನೋಡಿ, ಸುತ್ತಲೂ ಆ ಥರದ್ದು. ಇದು ತುಂಬ ಚೆನ್ನಾಗಿದೆ. ಇವು ಅಷ್ಟೇ ಕಲರ್ಗಳು. ಇನ್ನು ನೋಡಿ ಇದು ಒಂದೇ ಗಿಡದಲ್ಲಿ 2 ಬಿಟ್ಟಿದೆ. ಮೊನ್ನೆ ಒಂದೇ ಗಿಡದಲ್ಲಿ 3 ಬಿಟ್ಟಿತ್ತು, ಇವಾಗ 2 ಬಿಟ್ಟಿದೆ. ಇನ್ನು ಡಬಲ್ ಪೇಟಲ್, ಇದು ರೆಡ್ದು ಒಂದು ಬೊಗಸೆ ಅಷ್ಟಗಲ ಬರುತ್ತೆ. ನಮ್ಮದು ಅಂಗೈಯಲ್ಲಿ ಹಿಡ್ಕೊಂಡ್ರೆ ಇದು ಒಂದು ನಮ್ಮ ಕೈ ಫುಲ್ಲು ತುಂಬೋಗುತ್ತೆ, ಅಷ್ಟು ದಪ್ಪ ಇದೆ ಇದು. ಇನ್ನು ಇದೇ ಒಂಥರ ಪಿಂಕಲ್ಲಿ, ಇದೇ ಒಂಥರ ಪಿಂಕು, ಅಂದರೆ ಇದು ಕ್ಯಾಮ್ರಾದಲ್ಲಿ ಆ ಥರ ಕಾಣುತ್ತೆ, ರಿಯಲಿ ನೋಡಿದ್ರೆ ತುಂಬ ಚೆನ್ನಾಗಿದೆ. ಇನ್ನು ಹಳದಿನಲ್ಲಿ ಇದು ಪ್ಲೈನು ಸಿಂಗಲ್ ಪೇಟಲು ಹಳದಿ, ಅಂದರೆ 3 ವೆರೈಟಿ ಇದೆ. ಫಸ್ಟ್ಗೆ ಒಂದು ತೋರಿಸ್ತೆ ನೋಡಿ, ಅದೇ ಒಂಥರ ಹಳದಿ, ಇದೇ ಒಂಥರ ಹಳದಿ, ಇನ್ನು ಇನ್ನೊಂಥರ ಹಳದಿನಲ್ಲಿ ಮಧ್ಯದಲ್ಲಿ ವೈಟ್ ಬರುತ್ತೆ ನೋಡಿ, ಆ ಥರ ಹಳದಿ. ಇದು ಅಷ್ಟಲಕ್ಷ್ಮಿ ಗಿಡ, ವಾಸ್ತು ಗಿಡ. ಇದು ಕುಬೇರ ವಾಸ್ತು ಗಿಡ ಅಂತಲೂ ಕರೀತಾರೆ, ಅಷ್ಟಲಕ್ಷ್ಮಿ ಗಿಡ ಅಂತಲೂ ಕರೀತಾರೆ. ಇದನ್ನು ಮನೆ ಒಳಗಡೆ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು ಅಂತಲೂ ಸಹ ಹೇಳ್ತಾರೆ. ಈ ಗಿಡ ಬೇರೆ ಕಡೆ ನಿಮಗೆ 1000 ರೂಪಾಯಿಗೆಲ್ಲ ಮಾರ್ತಿದ್ದಾರೆ. ನಾನು ಆದರೆ 1000 ರೂಪಾಯಿ ನಾನು ಹೇಳಲ್ಲ, ನನ್ನ ಹತ್ರ ಕಡಿಮೆ ರೇಟಿಗೆ ಸಿಗುತ್ತೆ. ತುಂಬ ಚೆನ್ನಾಗಿದೆ. ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಅಷ್ಟಲಕ್ಷ್ಮಿ ಗಿಡನ ಮನೆ ಒಳಗಡೆ ಎಲ್ಲ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದಂತೆ. ಇದು ಅಡೆನಿಯಂ, ಅಂದರೆ ಹೌದೋ ಏನೋ ಗೊತ್ತಿಲ್ಲ, ಹೆಸರು ತಪ್ಪಾಗಿದ್ರೆ ಕ್ಷಮಿಸಿ, ನನಗೆ ಗೊತ್ತಿರೋಷ್ಟು ಹೇಳಿದ್ದೀನಿ. ಇದರಲ್ಲಿ ಸುಮಾರು ಕಲರ್ಸ್ಗಳು ಇದೆ, ನಿಮಗೆ ಯಾವ ಕಲರ್ ಬೇಕು ಅದನ್ನು ಬುಕ್ ಮಾಡ್ಕೋಬೋದು. ಇದರಲ್ಲಿ ಸಿಂಗಲ್ ಪೆಟಲು ಬರುತ್ತೆ, ಡಬಲ್ ಪೆಟಲ್ಲೂ ಸಹ ಬರುತ್ತೆ. ತುಂಬ ಚೆನ್ನಾಗಿದೆ ಇದು ಕಲರ್ಗಳಂತೂ. ಇಲ್ಲಿ 2 ಹೂವೇನ ಅರಳಿದೆ, ಇನ್ನೂ ಮೊಗ್ಗುಗಳಿದೆ ನೋಡಿ, ಅಲ್ಲಿ ಎಷ್ಟೊಂದು ಮೊಗ್ಗುಗಳೂ ಸಹ ಇದೆ ಇದರಲ್ಲಿ. ಇನ್ನು ಇದೇ ಒಂಥರ ದಾಸವಾಳ, ತುಂಬ ಚೆನ್ನಾಗಿದೆ ಕಲರ್ ಅಂತೂ ನೋಡಿ. ಒಂಥರ ಪಿಂಕು, ರೆಡ್ಡು ಸೆಂಟ್ರಲ್ಲಿ ರೆಡ್ಡು, ಅಂದರೆ ಒಂದಕ್ಕಿಂತ ಒಂದು ತುಂಬ ಡಿಫ್ರೆಂಟ್ ಆಗಿದೆ ದಾಸವಾಳ ಗಿಡಗಳಲ್ಲಂತೂ. ಕಲೆಕ್ಷನ್ ಅಂತೂ ತುಂಬಾ ಚೆನ್ನಾಗಿದೆ. ಇದರಲ್ಲಿ ಒಂದೇ ಗಿಡ ಇರೋದು ನೋಡಿ ಇದು, ಅಂದರೆ ಇದೇ ಒಂಥರ ರೇರ್ ಕಲರ್. ಇದು ರೆಡ್ಡು ಅಲ್ಲ, ಮೆರೂನು ಅಲ್ಲ, ಒಂಥರ ಸೆಂಟ್ರದ್ದು ಚೆನ್ನಾಗಿದೆ ಅದು. ಇನ್ನು ವೈಟು, ಇದು ಸಿಂಗಲ್ ಪೇಟಲು. ಡಬಲ್ ಪೇಟಲ್ ಕೇಳ್ತಾ ಇದ್ರಿ, ಡಬಲ್ ಪೇಟಲು ಸದ್ಯಕ್ಕಿಲ್ಲ, ಇವಾಗ ಇದು ಸಿಂಗಲ್ ಪೇಟಲು. 3 ಗಿಡ ಇದೆ ಅಷ್ಟೇ ಸಿಂಗಲ್ ಪೇಟಲಲ್ಲಿ. ಇನ್ನು ಇದು ಅಷ್ಟೇ ಆರೆಂಜು, ತುಂಬ ಜನ ಕೇಳ್ತಾ ಇದ್ರಿ ಈ ಥರ ಆರೆಂಜು ಅಂತ. ಇದು ಲೈಟ್ ಆರೆಂಜು, ಇನ್ನೂ ಒಂದು ಡಾರ್ಕ್ ಆರೆಂಜ್ ಬರುತ್ತೆ. ಇದು ಅಷ್ಟೇ ತುಂಬ ರೇರ್ ಕಲರ್. ಇದು ದಾಸವಾಳ ಡಬಲ್ ಪೇಟಲು. ತುಂಬ ಗಿಡಗಳಿದ್ದಾವೆ ನೋಡಿ, ಇಲ್ಲಿ ಸ್ಟಾಕ್ ಇದೆ ಗಿಡಗಳು. ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ.
ತುಂಬ ಜನ ಡಬಲ್ ಪೇಟಲ್ಲೇ ಬೇಕು ಅಂತ ಕೇಳ್ತಾ ಇದ್ದೀರಾ, ಹಾಗಾಗಿ ನಾನು ಹೆಚ್ಚು ಡಬಲ್ ಪೇಟಲ್ಲೇ ತೊಗೊಂಬಂದಿರೋದು. ನೋಡಿ ಇವೆಲ್ಲ ಇವಾಗ ತೋರಿಸಿದ್ನಲ್ಲ ನಾನು, ಅದು ರೇರ್ ಕಲರು ಅಂತ, ತುಂಬ ಚೆನ್ನಾಗಿದೆ ಕಲ್ಲರು. ಇವೆಲ್ಲ ನೋಡಿ ಅದೇ ಗಿಡಗಳೇ ಇವೆ. ಇನ್ನು ಇದೊಂಥರ ರೇರ್ ಕಲರ್ ದಾಸವಾಳ, ನೀಲಿದು ಅಂತ ಹೇಳಿದ್ನಲ್ಲ, ಎಲೆಗೆ ಒಂದೊಂದು ಮೊಗ್ಗು ನೋಡಿ, ಅಲ್ಲಿ ನೀವು ಗಮನಿಸ್ಬೋದು. ಒಂದು ಎಲೆಗೆ ಒಂದು ಮೊಗ್ಗು, ಇನ್ನೊಂದು ಎಲೆಗೆ ಒಂದು ಮೊಗ್ಗು, ತುಂಬ ಚೆನ್ನಾಗಿದೆ ಇದು ಕಲ್ಲರ್ ಅಂತೂ. ಒಂದು ರೀತಿ ನನಗೇನೆ ಆಶ್ಚರ್ಯ ಆಗುತ್ತೆ, ದಾಸವಾಳದಲ್ಲಿ ಇಷ್ಟೆಲ್ಲ ವೆರೈಟಿ ಇದೆ, ಈ ಥರದ್ದೆಲ್ಲ ನಾವು ನೋಡೇ ಇರಲಿಲ್ವಲ್ಲ ಅಂತ ನನಗೇನೆ ತುಂಬಾ ಖುಷಿ ಆಗುತ್ತೆ, ಆಶ್ಚರ್ಯನೂ ಆಗುತ್ತೆ, ಖುಷಿನೂ ಆಗುತ್ತೆ. ನೋಡಿ ಎಷ್ಟೊಂದು ಚೆನ್ನಾಗಿದೆ ಕಲ್ಲರ್ ಅಂತೂ. ಆ ಎಲೆ ನೋಡಿದ್ರೆ ಸೇಮ್ ಸೇವಂತಿಗೆ ಎಲೆ ನೋಡ್ದಂಗೆ ಆಗುತ್ತೆ. ನನಗೆ ಸ್ಟಾರ್ಟಿಂಗ್ ನೋಡಿದಾಗ ಇದೇನು ಸೇವಂತಿಗೆ ಗಿಡನ ಅನ್ನಿಸ್ತು, ಆಮೇಲೆ ನೋಡಿದಾಗ ಗೊತ್ತಾಗಿದ್ದು ಇದು ದಾಸವಾಳ ಅಂತ. ನೋಡಿ ಅಲ್ಲಿ ಎಲೆಗೆ ಒಂದೊಂದು ಮೊಗ್ಗುಗಳಾಗಿದ್ದಾವೆ. ಇಷ್ಟೆಲ್ಲ ಮೊಗ್ಗುಗಳೆಲ್ಲ ಒಂದೇ ದಿನ ಅರಳಿದ್ರೆ ಆ ಗಿಡ ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಇನ್ನು ಇದು ಒಂಥರ ಚಿಕ್ಕದಾಗಿ ಬಿಡುತ್ತೆ, ಇದು ಆರೆಂಜು ಮತ್ತು ಸೆಂಟ್ರಲ್ಲಿ ರೆಡ್ ಇರೋದು. ಇದರಲ್ಲಿ ದೊಡ್ಡ ಹೂವು ಬರುತ್ತೆ, ಚಿಕ್ಕ ಹೂವು ಬರುತ್ತೆ. ಇದು ಅಂದರೆ ಅದು ಚಿಕ್ಕ ಹೂವು ಬಿಡೋದು ಗೊಂಚಲಾಗಿ ಬಿಡುತ್ತೆ. ನೋಡಿ ಇದೇ ಒಂಥರ ರೇರ್ ಕಲ್ಲರ್ ಅಂತೂ ಒಂದಕ್ಕಿನ್ನ ಒಂದು ಡಿಫ್ರೆಂಟು. ನೋಡಿ ಇದು ದೊಡ್ಡದಾಗಿ ಬಿಡುತ್ತೆ, ಆವಾಗಲೇ ತೋರಿಸಿದ್ನಲ್ಲ ಅದು ಚಿಕ್ಕದಾಗಿ ಬಿಡುತ್ತೆ. ಇನ್ನು ಈ ಕಲ್ಲರ್ ಅಂತೂ ತುಂಬ ಜನ ಕೇಳ್ತಾ ಇದ್ರಿ. ಇದರಲ್ಲಿ 2 ಗಿಡ ಇರೋದು, 2 ಗಿಡದಲ್ಲಿ ಒಂದು ಬುಕ್ ಆಗೋಗಿದೆ, ಇನ್ನು ಒಂದೇ ಗಿಡ ಇರೋದು, ಯಾರಿಗೆ ಸಿಗುತ್ತೋ ಗೊತ್ತಿಲ್ಲ. ಬೇಕು ಅನ್ನೋರು ಬೇಗ ಬುಕ್ ಮಾಡ್ಕೊಳ್ಳಿ. ಕಲ್ಲರ್ ಅಂತೂ ತುಂಬಾ ಚೆನ್ನಾಗಿದೆ. ಇನ್ನು ಈ ಗಾರ್ಡೇನಿಯಾ ಹೂವು ಸೇಮ್ ಗುಲಾಬಿ ಹೂ ಥರನೇ ಬಿಡುತ್ತೆ, ಮತ್ತು ಶ್ರೀಗಂಧದ ಥರ ಸ್ಮೆಲ್ ಇರುತ್ತೆ. ನಾವು ದೇವ್ರ ಮನೆಯಲ್ಲಿ ಪೂಜೆಗೆಲ್ಲ ಇಟ್ಟಾಗ ಒಳ್ಳೆ ಈ ಗಂಧನ ತೆಗೆದ್ಬಿಟ್ಟು ನಾವು ಪೂಜೆಗೆಲ್ಲ ಬಳಸಿದಾಗ ಗಮ್ ಅಂತಿರುತ್ತೆ ನೋಡಿ, ಆ ಥರ ಗಮ್ ಅಂತ ಇರುತ್ತೆ ನೋಡಿ. ಇವೆಲ್ಲ ಗಾರ್ಡೇನಿಯಾನೇ. ಮತ್ತು ಇನ್ನು ಇದೊಂಥರ ಕಲ್ಲರು ದಾಸವಾಳ, ರೆಡ್ ಅಲ್ಲ ಇದು, ಅದು ಕ್ಯಾಮ್ರಾದಲ್ಲಿ ರೆಡ್ ಥರ ಕಾಣಿಸ್ತಿದೆ, ರಿಯಲಿ ನೋಡಿದ್ರೆ ತುಂಬ ಚೆನ್ನಾಗಿದೆ. ಮತ್ತು ಇದು ಒಂಥರ ಅಂದರೆ ತುಂಬ ರೇರ್ ಕಲ್ಲರ್ಗಳು ದಾಸವಾಳ ಎಲ್ಲ ಚೆನ್ನಾಗಿದೆ ನೋಡಿ. ಇದು ಒಂದು ಕಲ್ಲರ್ಗಳನ್ನ ವರ್ಣಿಸೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿದ್ದಾವೆ ಕಲ್ಲರ್ಗಳಂತೂ. ನೋಡಿ ಸೆಂಟ್ರಲ್ ರೆಡ್ಡಕ್ಕಿದೆ, ಸುತ್ತಲೂ ಒಂಥರ ಕ್ರೀಮ್ ಕಲ್ಲರ್ ಥರ ಇದೆ, ಇದೇ ಒಂಥರ ರೆಡ್ಡು. ಅಂದರೆ ನಾನು ಸ್ಟಾರ್ಟಿಂಗೇ ತೋರಿಸ್ದೆ ನೋಡಿ, ತುಂಬ ದಪ್ಪ ಸೈಜಲ್ಲಿ ರೆಡ್ ಇದೆಯಲ್ಲ, ಅದೇ ಬೇರೆ ಇದೇ ಬೇರೆ. ನೀವು ಆ ಗಿಡದ ಎಲೆ ಗಮನಿಸಿದ್ರೇ ಸಾಕು, ಎಲೆಗಳಲ್ಲೇ ಗೊತ್ತಾಗ್ಬಿಡುತ್ತೆ ಗಿಡ ಅದೇ ಒಂದು ವೆರೈಟಿ, ಇದೇ ಬೇರೆ ವೆರೈಟಿ. ಇನ್ನು ಇದು ಪನ್ನೀರ್ ಗುಲಾಬಿ, ಇದು ಅಷ್ಟೇ ತುಂಬ ಚೆನ್ನಾಗಿದೆ, ಸ್ಮೆಲ್ ಅಂತೂ ಚೆನ್ನಾಗಿದೆ. ಇದು ಪನ್ನೀರ್ ಗುಲಾಬಿ, ಇದರಿಂದ ರೋಸ್ ವಾಟ್ರನ್ನು ಸಹ ಮಾಡ್ತಾರೆ ನೋಡಿ. ಇದೇ ಒಂಥರ ಹಳದಿ, ಸೆಂಟ್ರಲ್ಲಿ ವೈಟ್ ಬರುತ್ತೆ, ಅಂದರೆ ಪ್ಲೈನಲ್ಲೂ ಇದೆ ಮತ್ತು ಈ ಥರದಲ್ಲೂ ಇದೆ ನೋಡಿ. ಇನ್ನು ಇದೇ ಒಂಥರ ರೆಡ್ಡು, ಅಂದರೆ ಫುಲ್ ರೆಡ್ ಅಲ್ಲ, ಇದು ಸೆಂಟ್ರಲ್ಲಿ ಎಲ್ಲೋ ಗೆರೆ ಥರ ಬಂದಿರುತ್ತೆ, ಆ ಥರ ನೋಡಿ. ಇದು ಒಂಥರ ಚೆನ್ನಾಗಿದೆ. ಇವೆಲ್ಲ ರೇರ್ ಕಲ್ಲರ್ಗಳು ದಾಸವಾಳ. ಮತ್ತು ಇನ್ನು ಇದು ನಾಟಿ ಹೂವು ನೋಡಿ ಎಷ್ಟು ಚೆನ್ನಾಗಿದೆ, ಗಮನಿಸಿ ನೀವು. ಸೈಡಲ್ಲೆಲ್ಲ ಒಂಥರ ಗರಿ ಥರ ಎಷ್ಟು ಚೆನ್ನಾಗಿದೆ. ಇನ್ನು ಇದು ಸೂಜಿ ಮಲ್ಲಿಗೆನೂ ಇದೆ, ದುಂಡು ಮಲ್ಲಿಗೆ ಇದೆ, ಮರಳೆ ಹೂವು ಇದೆ, 3 ಥರದ್ದು ಇದೆ. ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಈ ಥರ ಸೂಜಿ ಮಲ್ಲಿಗೆ ಹೂವೆಲ್ಲ ನಿಮಗೆ ಮಾರ್ಕೆಟಲ್ಲಿ ಎಲ್ಲೂ ಸಿಗೋದಿಲ್ಲ, ನಾವೇ ಗಾರ್ಡನ್ನಲ್ಲಿ ಬೆಳ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ನೋಡಿ ಇದು ಒಂಥರ ಕಲ್ಲರು, ಇವೆಲ್ಲ ತುಂಬ ಚೆನ್ನಾಗಿದೆ ಕಲ್ಲರ್ಗಳಂತೂ. ಇದು ಆರೆಂಜು, ತುಂಬ ದಪ್ಪ ಸೈಜಲ್ಲೆಲ್ಲ ಹೂ ಬರುತ್ತೆ. ನಾನು ಇದನ್ನು ಪೂಜೆಗಿಟ್ಟಾಗ ನಾನು ಅದ್ರ ವಿಡಿಯೋನೂ ಸಹ ಹಾಕಿದ್ದೀನಿ. 3 ಹೂ ಮುಡಿಸಿದ್ರೂ ಸಾಕು, ಫುಲ್ಲು ಫೋಟೋ ಎಲ್ಲ ತುಂಬೋಗೋ ರೀತಿನೇ ಅಷ್ಟು ಚೆನ್ನಾಗಿ ಕಾಣುತ್ತೆ. ಇನ್ನು ಇದು ಹಳದಿದು, ಅದು ಆರೆಂಜು, ಇದು ಹಳದಿ, ತುಂಬ ಚೆನ್ನಾಗೆಲ್ಲ ಹೂವು ಬಿಡ್ತವೆ ಇವು. ಇನ್ನು ಇದು ಮಳ್ಳೆ ಹೂವಿನ ಗಿಡ. ಈ ಮಳ್ಳೆ ಹೂವಿನ ಗಿಡದಲ್ಲಿ ನಿಮಗೆ ಸಣ್ಣ ಮಳ್ಳೆನೂ ಬರುತ್ತೆ ಮತ್ತು ದೊಡ್ಡ ಮರಳೆನೂ ಬರುತ್ತೆ. ನನ್ನ ಹತ್ರ ಇರೋದು ಸಣ್ಣ ಮಳ್ಳೆ ಹೂವು ಅಲ್ಲ, ದೊಡ್ಡ ಮಳ್ಳೆ ಹೂವು. ನೀವು ಅಲ್ಲಿ ಗಮನಿಸ್ಬೋದು, ಹೂವು ಇರೋಂತಹ ಗಿಡಗಳನ್ನೇ ನಾನು ಕೊಡೋದು. ಇನ್ನು ಇದು ಸೀಬೆಹಣ್ಣಿನ ಗಿಡ, ಇದು ಅಷ್ಟೇ ಒಂದು 2 ಇರೋದು, ಎಲ್ಲ ಖಾಲಿಯಾಗಿದೆ. ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಸೀಬೆಹಣ್ಣು ಅಷ್ಟೇ. ನನ್ನ ಗಾರ್ಡನಲ್ಲಿ ನೀವು ನೋಡಿರ್ಬೋದು, ಅಂದರೆ ನಾವೇ ಬೆಳೆದು ನಾವೇ ತಿನ್ನೋದ್ರಲ್ಲಿ ಸಿಗೋವಂಥ ಖುಷಿನೇ ಬೇರೆ ಅಲ್ವಾ. ಇದು ರೋಸ್ಮೇರಿ, ನೀವು ಇದು ಕೊಬ್ಬರಿ ಎಣ್ಣೆಲೆಲ್ಲ ಹಾಕ್ಬಿಟ್ಟು ಕುದಿಸ್ಬಿಟ್ಟು ತಲೆಗೆಲ್ಲ ಹಚ್ಚಿತು ಅಂದರೆ ಕೂದಲು ಸಹ ಚೆನ್ನಾಗಿ ಬೆಳೆಯುತ್ತೆ. ಇನ್ನು ಇದು ಮಧುಮಾಲತಿನೂ ಅಷ್ಟೇ, ಒಂದು ಗಿಡದಲ್ಲಿ ನಿಮಗೆ ಸುಮಾರು ಕಲ್ಲರೆಲ್ಲ ಹೂ ಬಿಡುತ್ತೆ. ಇನ್ನು ಇದು ಅಷ್ಟೇ, ಪಿಂಕಲ್ಲಿ ತುಂಬ ಕಲರ್ಸ್ಗಳಿದ್ದಾವೆ, ಡಾರ್ಕ್ ಪಿಂಕು, ಲೈಟ್ ಪಿಂಕು, ಅಂದರೆ ತುಂಬ ವೆರೈಟಿ ಇರುತ್ತೆ ಅದು. ಇನ್ನು ಇದು ಸುಗಂಧರಾಜ ನಿಮಗೆ ಸಿಂಗಲಲ್ಲೂ ಇದೆ ಮತ್ತು ತ್ರಿಬಲ್ ಪೆಟಲಲ್ಲೂ ಇದೆ. ಇನ್ನು ಕರಿಬೇವಿನ ಗಿಡನೂ ಇದೆ. ಮತ್ತು ನೋಡಿ ಇದೇ ಒಂಥರ ಪಿಂಕು, ಅವಾಗೆ ತೋರಿಸಿದ್ದು ಅದೇ ಬೇರೆ ಇದೇ ಬೇರೆ, ಅಂದರೆ ಒಂದು ಪಿಂಕಲ್ಲೇ ಒಂದು 4-5 ವೆರೈಟಿ ಇದೆ. ಕಲ್ಲರ್ಗಳು ಅಷ್ಟೇ ಡಿಫ್ರೆಂಟ್ ಇರುತ್ತೆ. ಇನ್ನು ದವನ, ಮರಗ ಮತ್ತು ಪನ್ನೀರ್ ಪತ್ರೆ ಇದೆಲ್ಲನೂ ಸಹ ಸಿಗುತ್ತೆ. ಇಲ್ಲಿ ನಮ್ಮ ಮನೆ ಹತ್ರ ತುಂಬ ಸೌಂಡು, ಮನೆ ಕಟ್ಟುತ್ತಿದ್ದಾರಲ್ಲ, ಹಂಗಾಗಿ ವಾಯ್ಸ್ ಕೊಡಬೇಕಾದ್ರೆ ಆ ಸೌಂಡೇ ಇರುತ್ತೆ ಇದರೊಳಗಡೆ, ಏನು ಮಾಡೋಕ್ಕಾಗೋದಿಲ್ಲ.
ಅವನೂ ಅಷ್ಟೇ ತುಂಬ ಸ್ಮೆಲ್ ಇರುತ್ತೆ. ಮುರುಗ, ದವನ, ಪನ್ನೀರ್ ಪತ್ರೆ ಇವೆಲ್ಲನೂ ಸಹ ತುಂಬ ಸ್ಮೆಲ್ ಇರುತ್ತೆ. ಪೂಜೆಗೂ ಸಹ ಬಳಸ್ಬೋದು. ಇದು ನಾವು ದೇವ್ರ ಮನೆಗಿಟ್ಟು ಪೂಜೆಗೆ ಬಳಸಿದಾಗ ಅದರ ಸ್ಮೆಲ್ಲೇ ತುಂಬ ಚೆನ್ನಾಗಿರುತ್ತೆ. ಇನ್ನು ಇದಂತೂ ತುಂಬ ರೇರ್ ಕಲರ್ ದಾಸವಾಳ. ತುಂಬ ಜನ ಕೇಳ್ತಾ ಇದ್ರಿ. ಬೇಕು ಅನ್ನೋರು ಬೇಗ ಬುಕ್ ಮಾಡ್ಕೊಳ್ಳಿ, ಯಾರಿಗೆ ಸಿಗುತ್ತೋ ಗೊತ್ತಿಲ್ಲ, ಕಡಿಮೆ ಗಿಡಗಳೇ ಇರೋದು. ನೋಡಿ ಸುತ್ತಲೂ ಹಳದಿ ಇದೆ, ಸೆಂಟ್ರಲ್ಲಿ ರೆಡ್ ಇದೆ. ಒಂಥರ ತುಂಬ ಎಲ್ಲ ಡಿಫ್ರೆಂಟ್ ಕಲರ್ಗಳು ಚೆನ್ನಾಗಿದ್ದಾವೆ. ಇದು ಒಂಥರ ಬೀಟ್ರೋಟ್ ಕಲರು, ಅದು ಅಷ್ಟೇ ಚೆನ್ನಾಗಿದೆ. ಇನ್ನು ಇದು ಅಷ್ಟೇ ಅಂದರೆ ಕಡಿಮೆ ಗಿಡಗಳಿದ್ದಾವೆ. ಇವೆಲ್ಲ ರೇರ್ ಕಲ್ಲರು, ಹೆಚ್ಚು ಸಿಗೋದಿಲ್ಲ ಅವು ಗಿಡಗಳು. ಬೇಕು ಅನ್ನೋರು ಬೇಗ ಬುಕ್ ಮಾಡ್ಕೊಳ್ಳಿ. ಇನ್ನು ಇದು ವೈಟು, ಅಂದರೆ ಈ ವೈಟಲ್ಲಿ ಒಳಗಡೆ ಪಿಂಕ್ ಇರುತ್ತೆ ನೋಡಿ, ಮತ್ತು ಅದು ವೈಟು ಇರುತ್ತೆ, ಪಿಂಕು ಮಿಕ್ಸಿ ಇರುತ್ತೆ. ಇನ್ನು ಇದು ಅಷ್ಟೇ ಒಂದೊಂದು ಸತಿ ಹೂ ಬಿಟ್ರಂತೂ 3-4 ಈ ಥರ ಹೂ ಬಿಡುತ್ತೆ. ಚೆನ್ನಾಗಿದೆ ಇದು ಅಷ್ಟೇ. ಇನ್ನು ಇದು ಪಿಂಕಲ್ಲಿ ನಾನು ಸುಮಾರು ವೆರೈಟಿನೂ ತೋರಿಸಿದ್ದೀನಿ, ಸ್ಟಾರ್ಟಿಂಗಲ್ಲೇ ಹಾಕಿದ್ದೀನಿ ನೋಡಿ. ಅವೆಲ್ಲ ಒಂಥರ ಪಿಂಕು ನೋಡಿ, ಇದೇ ಒಂಥರ ಪಿಂಕು, ಸುತ್ತಲೂ ಒಂಥರ ವೈಟ್ ಥರ ಇರುತ್ತೆ ಆ ಥರ ನೋಡಿ. ಇವೆಲ್ಲ ಅಷ್ಟೇ ತುಂಬ ರೇರ್ ಕಲರ್ಗಳು ಇವೆಲ್ಲ. ರೀತಿ ಹೇಳಬೇಕು ಅಂದರೆ 2 ಕಣ್ಣು ಸಾಲಲ್ವೇನೋ ನೋಡೋದಕ್ಕೆ, ಅಷ್ಟು ಚೆನ್ನಾಗಿದ್ದೇವೆ, ಒಂದಕ್ಕಿಂತ ಒಂದು ಡಿಫ್ರೆಂಟು. ಇದು ಪಾರಿಜಾತ. ಈ ಪಾರಿಜಾತನ ನಾವು ಗಾರ್ಡನಲ್ಲಿ ಹಾಕೊಂಡ್ರೆ ಅದ್ರ ಸ್ಮೆಲ್ಲೇ ಒಂಥರ ರೀತಿ ಘಮ ಅಂತಿರುತ್ತೆ. ಅವು ಹೂವು ಬಿಟ್ಟಾಗ ನಾವು ಗಾರ್ಡನ್ಗೆ ಹೋಗ್ತೀವಲ್ಲ, ಆ ಮಲ್ಲಿಗೆ ಹೂವಿಗಿನ್ನೂ ಸ್ಮೆಲ್ ಇರುತ್ತೆ ಈ ಪಾರಿಜಾತ ಬಗ್ಗೆ ನಾನೇನು ಹೇಳಂಗೆ ಇಲ್ಲ, ನಿಮಗೆಲ್ರಿಗೂ ಗೊತ್ತಿರುತ್ತೆ. ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ಲೆಲ್ಲ. ಪಾರಿಜಾತಕ್ಕೆ ದೇವಲೋಕದ ಪುಷ್ಪ ಅಂತಲೂ ಸಹ ಕರೀತಾರೆ. ಯಾಕೆಂದರೆ ಅದರ ಸ್ಮೆಲ್ಲೇ ಅಷ್ಟು ಚೆನ್ನಾಗಿರುತ್ತೆ. ದೇವರುಗಳಿಗೆ ತುಂಬ ಇಷ್ಟ ಅಂತೆ ಈ ಪಾರಿಜಾತ ಸ್ಮೆಲ್ಲು. ನೋಡಿ ಈ ಹೂವು ಅಷ್ಟೇ ತುಂಬ ಡಿಫ್ರೆಂಟಾಗಿ ಚೆನ್ನಾಗಿದೆ. ಅಂದರೆ ಕಲರ್ ಇದೆ ಈ ಹೂವಲ್ಲಿ. ಅಂದರೆ ಅದು ನನಗದೇನೋ ಹೆಸರು ಮರ್ತೇ ಹೋಯ್ತು, ಗೊತ್ತಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ. ನೋಡಿ ತುಂಬ ಚೆನ್ನಾಗಿದೆ ಕಲ್ಲರ್ ಅಂತೂ, ಎಷ್ಟು ಚೆನ್ನಾಗಿದೆ. ಒಂದು 7-8 ಕಲ್ಲರ್ ಏನೋ ಇದೆ. ಹೂವೇ ನೋಡಿ ನೀವು ಗಮನಿಸ್ಬೋದು ಎಷ್ಟು ಡಿಫ್ರೆಂಟ್ ಆಗಿದೆ ನೋಡಿ. ನೋಡೋಕ್ಕಂತೂ 2 ಕಣ್ಣು ಸಾಲಲ್ವೇನೋ ಅಷ್ಟು ಚೆನ್ನಾಗಿದೆ. ಈ ಥರ ಎಲ್ಲ ಹೂವು ನೋಡಿದಾಗ ಮನಸ್ಸಲ್ಲಿ ಎಷ್ಟೇ ನೋವು ಏನೇ ಇದ್ರೂ ಎಲ್ಲ ಮರ್ತೋಗ್ಬಿಡುತ್ತೆ. ಯಾಕೆಂದರೆ ಇವೆಲ್ಲ ನನಗೆ ತುಂಬ ಚೆನ್ನಾಗಿ ಅನುಭವಗಳಾಗ್ಬಿಟ್ಟಿದೆ, ಹಾಗಾಗಿ ಹೇಳಿದೆ ಅಷ್ಟೇ. ನನಗೆ ಹೆಚ್ಚು ಶೋ ಗಿಡ ಎಲ್ಲ ಇಷ್ಟ ಆಗೋದಿಲ್ಲ, ಇಷ್ಟ ಆಗೋರು ತಗೋಬೋದು, ಹಾಗಾಗಿ ವಿಡಿಯೋ ಮಾಡಿದ್ದೀನಿ ಅಷ್ಟೇ. ಇನ್ನು ಈ ಶಂಖ ಹೂವಿನ ಗಿಡದಲ್ಲೂ ಅಷ್ಟೇ, ಇದು ನೀಲಿನಲ್ಲೂ ಇದೆ, ಪರ್ಪಲ್ಲು ಇದೆ. ಇವೆಲ್ಲ ಡಬಲ್ ಪೇಟಲು, ಪರ್ಪಲ್ಲು ಡಬಲ್ ಪೇಟಲು, ನೀಲಿನೂ ಡಬಲ್ ಪೇಟಲೇ. ನನಗೆ ಸಿಂಗಲ್ ಪೇಟಲ್ಲೆಲ್ಲ ನನಗೆ ಹೆಚ್ಚು ಇಷ್ಟ ಆಗೋದಿಲ್ಲ, ಹಾಗಾಗಿ ನಾನು ಆ ಸಿಂಗಲ್ ನನಗೆ ಇಷ್ಟನೂ ಆಗಲ್ಲ, ನಾನು ತೊಗೊಂಡು ಬರಲ್ಲ. ನೋಡಿ ಇವೆಲ್ಲ ಡಬಲ್ ಪೇಟಲು. ಕೆಲವರು ಸಿಂಗಲ್ ಪೇಟಲ್ ಇಷ್ಟಪಡ್ತಾರೆ, ಕೆಲವರು ಡಬಲ್ ಪೇಟಲ್ ಇಷ್ಟಪಡ್ತಾರೆ, ಅವರವರಿಗೆ ಅನಿಸಿಕೆ ಅಲ್ವಾ. ಹಾಗಾಗಿ ನನಗೇನೋ ಸಿಂಗಲ್ ಪೇಟಲ್ ಇಷ್ಟ ಆಗೋದಿಲ್ಲ. ಯಾವ ಕಲರ್ ಆದರೂ ಅಷ್ಟೇ ನನಗೆ ಸಿಂಗಲ್ ಇಷ್ಟ ಆಗೋದಿಲ್ಲ. ಹಾಗಾಗಿ ನನ್ನ ಹತ್ರ ಇರೋ ಕಲರು ಡಬಲ್ ಪೇಟಲು, ಪರ್ಪಲ್ಲು ಮತ್ತು ನೀಲಿದು. ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.